Monday, Sana, Vami, Kergo, Kuni, and Nidra, Edudam Upajivanti Kavya Saranakaiva, Swastas to Satan, Harihi, O Sri Ramachandrana, ಯುದ್ಧದ ನೈಪುಣ್ಯವನ್ನ ಪರಿಚಯಿಸ್ತಾ ಅವನು ತನ್ನ ವಿಶ್ವರೂಪವನ್ನು ತೋರಿದ್ದರ ಬಗ್ಗೆ ಮಾತು ಬಂತು. ಅಂದ್ರೆ ತನ್ನ ಅಸಾಧಾರಣವಾದ ವಿಶ್ವರೂಪ ಅಂತಂದ್ರೆ ವಿಶ್ವದ ಎಲ್ಲಾ ಕಡೆ ಇರುವ ರೂಪ ಅಂತ ಒಂದಾದ್ರೆ ಅಲ್ಲಿ ಎಷ್ಟು ಜನ ರಾಕ್ಷಸರಿದ್ರೋ ಅಷ್ಟೂ ಜನ ರಾಕ್ಷಸರನ್ನ ನಿಗ್ರಹಿಸುವ ನಿಟ್ಟಿನಲ್ಲಿ ರಾಮಚಂದ್ರನ ಅಸಾಧಾರಣವಾದ ಬಲವನ್ನ ತೋರಿಸಿದ ಅಂತ ನಾವು ನೋಡಿದ್ವಿ. ಎಷ್ಟನೇದು 26 ಆಯ್ತಾ ಅಂತ ಆಯ್ತು. ವಿಷ್ಪಾರಯಂತಿ ಸ್ಪಧನುಷಿ ಅದಾಯ್ತು. 27ನೇ ಶ್ಲೋಕ. ಉಷಾ ಅವ್ರು ಹೇಳಿ. ಜಿಘಾಂಸತಾಂ 26 ಆಗ್ಬೇಕು. ಆಯ್ತು, ನಿನ್ನೆ ಮುಗ್ದಿದೆ. ನಿನ್ನೆ ಕೇಚಿತ್ ಕೆಲವು ಅನ್ಯೇ ಪರಾಕ್ರಮ್ಯ, ಹೌದಾ? ಸರಿ ಸರಿ ಸರಿ. ರಾಮಸ್ತ್ರಿಲೋಕ್ಯಾಭಿ, ಹೌದೌದು, ಅಭಿರಾಮ ರೂಪ ಹಾಗೆ 25 ಆಯ್ತು. ಹೌದು, ಕರೆಕ್ಟ್. ಉಷಾ ಅವ್ರು ಹೇಳಿ. ವಿಷ್ಪಾರಯಂತಿ ಸ್ಮ ವಿಷ್ಪಾರಯಂತಿ ಸ್ಮ ಧನೂಂಷಿ ಕೇಚಿತ್ ಕೇಚಿದ್ ವಿಭಿಂದಂತಿ ಪುರಾ ವಿಪಕ್ಷಾನ್ ಅನ್ಯೇ ಪರಾಕ್ರಮ್ಯ ನದಂತಿ ಯಾವತ್ ರಾಮ ತ್ರಿಲೋಕ್ಯಾಂ ಅಭಿರಾಮ ರೂಪಾಃ ರಾಮಾಃ ಕೇಚಿತ್ ಧನೂಂಷಿ ವಿಸ್ಫಾರಯಂತಿ ಸ್ಮ ಕೇಚಿತ್ ವಿಪಕ್ಷಾನ್ ವಿಭಿಂದಂತಿ ಸ್ಮ ಅನ್ಯೇ ಪರಾಕ್ರಮ್ಯ ನದಂತಿ ಸ್ಮ ಏವಂ ತಸ್ಯ ಅನೇಕೆ ರೂಪಾಃ ಕರ್ಮಾಣ್ಯಕುರ್ವನ್. ತ್ರಿಲೋಕ್ಯಾಂ 3 ಲೋಕಗಳಲ್ಲಿ ಅಭಿರಾಮ ರೂಪಾಃ ಅಂದ್ರೆ ಒಂದು ರೂಪ ಅಲ್ಲ, ಎಷ್ಟು ರೂಪ ಇದೆ ಎಲ್ಲವೂ ಅಭಿರಾಮ ರೂಪವೇ. ಅಭಿರಾಮ ಅಂದ್ರೆ ತುಂಬಾ ಸುಂದರ ಅಂತ ಅರ್ಥ. ಅಭಿರಾಮ ಅಂದ್ರೆ ಎಲ್ಲರೂ ಮೆಚ್ಚುವಂತಹ ಗುಣಗಳಿಂದ, ರೂಪದಿಂದ, ಸಾಮರ್ಥ್ಯದಿಂದ, ಎಲ್ಲದಿಂದಲೂ ಮೆಚ್ಚುಗೆ ಆಗುವಂತಹ ರೂಪಕ್ಕೆ ಅಭಿರಾಮ ರೂಪ. ಕೆಲವು ರಾಮರು ಕೇಚಿತ್ ಧನುಂಷಿ ವಿಸ್ಫಾರಯಂತಿ, ಕೆಲವು ರಾಮನ ಕೈಯಲ್ಲಿ ಧನುಸ್ಸು ಜೋರಾಗಿ ಅಂದ್ರೆ ಬಾಣ ಇಡದೇನೆ ಬರೀ ಧನುಸ್ಸಿನ ನಾಳವನ್ನೇ ಎಳೆದು ಬಿಡ್ತಿದ್ರು. ಕೇಚಿತ್ ವಿಪಕ್ಷಾನ್ ವಿಭಿಂದಂತಿ, ಶತ್ರುಗಳನ್ನ ಸೀಳ್ತಾ ಇದ್ರು ಕೆಲವು ರಾಮನ ಆಯುಧಗಳಿಂದ. ಇನ್ನು ಕೆಲವರು ಪರಾಕ್ರಮ್ಯ, ಅವರ ಮೇಲೆ ಮುಗಿಬಿತ್ತು ಜೋರಾಗಿ ಕಿರಿಸ್ತಾ ಇದ್ರು. ನದಂತಿ ಸ್ಮ. ಹೀಗೆ 3 ಲೋಕಗಳಲ್ಲಿ ಎಲ್ಲವೂ ಅತ್ಯಂತ ಚೆಲುವಿನದ್ದು. ಪ್ರತಿಯೊಂದು ಚೆಲುವಿನ ರಾಮನ ರೂಪವೂ ಕೂಡ ಒಂದೊಂದು ರೀತಿಯಿಂದ ಶತ್ರುಗಳ ಮೇಲೆ ಯುದ್ಧವನ್ನು ಸಾರ್ತಾ ಇತ್ತು. ವಿಷ್ಪಾರಯಂತಿ ಧನುಸ್ಸನ್ನ ಎಳೆಯುವುದು ಅಂತ. ಅದು ನಿಚ್ ಪ್ರಯೋಗದ ರೂಪ. ಸ್ಫುರಂತಿ, ಸ್ಫಾರಯಂತಿ.
ವಿಸ್ಫೋರಯಂತಿ ಅಂತನೂ ಆಗುತ್ತೆ, ವಿಸ್ಫಾರಯಂತಿ ಅಂತನೂ ಆಗುತ್ತೆ. ಅದು ಎರಡು ರೀತಿಯ ರೂಪ ಇದೆ. ವಿಸ್ಫಾರಯಂತಿ ಲಟ್ ಪ್ರಥಮ ಬಹು ಸ್ಮ ಅದು ಅವ್ಯಯ. ಧನೂಂಷಿ ಧನುಷಿ ಧನೂಂಷಿ ಧನುಸ್ಸುಗಳನ್ನು ದ್ವಿತೀಯ ವಿಭಕ್ತಿ ಬಹುವಚನ. ಕೇಚಿತ್ ಕೇಚಿತ್ ಎರಡು ಅವ್ಯಯ. ವಿಭಿಂದಂತಿ ಲಟ್ ಪ್ರಥಮ ಬಹು. ಬೀದಿರಾವರಣೆ ಅದು ಮಾಮೂಲು. ಸ್ಫಾರಯಂತಿ ಸ್ಫುರ ಸಂಚಲನೆ, ಅದರಿಂದ ಇದು ಸ್ಫೋರಯಂತಿ ಅಂತನೂ ಆಗುತ್ತೆ ಕೆಲವು ಸಲ. ಸ್ಫುರ ಸಂಚಲನೆ ಲಟ್. ಪುರ ಅವ್ಯಯ. ವಿಪಕ್ಷಾನ್ ದ್ವಿತೀಯ ವಿಭಕ್ತಿ ಬಹುವಚನ. ಅನ್ಯೇ ಪ್ರಥಮ ವಿಭಕ್ತಿ ಬಹುವಚನ. ಅನ್ಯ ಅನ್ಯೋ ಅನ್ಯೇ ಸರ್ವ ಸರ್ವವು ಸರ್ವೇ ಇದ್ದ ಹಾಗೆ. ಪರಾಕ್ರಮ್ಯ ಲೆಪ್ರತ್ಯಂತಮವ್ಯಯಂ. ನದಂತಿ ನದತಿ ನದತಃ ನದಂತಿ. ನದ ಅವ್ಯಕ್ತೆ ಶಬ್ದೆ ನದ ಅವ್ಯಕ್ತೆ ಶಬ್ದೆ. ಗದ ನಾರಾಯಣ ನಾರಾಯಣ ಗದ ಇದ್ದ ಹಾಗೆ ಇದು ನದ. ಯಾವತ್ ಅವ್ಯಯ. ರಾಮಾಹ ಪುಲ್ಲಿಂಗ ಪ್ರಥಮ ಬಹು. ತ್ರಿಲೋಕ್ಯಾಂ ಸಪ್ತಮಿ ವಿಭಕ್ತಿ. ತ್ರಿಲೋಕೀ ತ್ರಿಲೋಕ್ಯಾಂ ಸಪ್ತಮಿ ವಿಭಕ್ತಿ ಏಕವಚನ. ತ್ರಿಲೋಕ್ಯಾಂ ಅಭಿರಾಮ ರೂಪಾಹ. ಅಭಿರಾಮಂ ರೂಪಂ ಏಷಾಂತೆ. ಅಭಿರಾಮ ಅಂದ್ರೆ ಮನೋಹರ, ಆಕರ್ಷಕ ಅಂತರ್ಥ. ಅಭಿರಾಮಂ ರೂಪಂ ಯಶಾಂತೆ. ಅಭಿರಾಮ ರೂಪಾ ಪುಲ್ಲಿಂಗ ಪ್ರಥಮ ಬಹು. ಮೇಘ ಅವರು ಹೇಳಿ. ಜಿಘಾಂಸತಾಂ ವಾನರವಾಹಿನೀಂ ತಾಂ. ಜಿಘಾಂಸತಾಂ ವಾನರವಾಹಿನೀಂ ತಾಂ. ಜಿಘಾಂಸತಾಂ ವಾನರವಾಹಿನೀಂ ತಾಂ. ಕೃತಾಟ್ಟಹಾಸಂ ಮುಖಕೋಟರಾಂತಂ. ಕೃತಾಟ್ಟಹಾಸಂ ಮುಖಕೋಟರಾಂತಂ. ಕೃತಾಟ್ಟಹಾಸಂ ಮುಖಕೋಟರಾಂತಂ. ನಿಶಾಚರಾಣಾಂ ನಿಶಿತೈಃ ನಿಶಾಚರಾಣಾಂ ನಿಶಿತೈಃ ನಿಶಾಚರಾಣಾಂ ನಿಶಿತೈಃ. ಅಪೂರಯನ್ ಕೇಚನ ರಾಮದೇವಾಃ. ಅಪೂರಯನ್ ಕೇಚನ ರಾಮದೇವಾಃ. ಅಪೂರಯನ್ ಕೇಚನ ರಾಮದೇವಾಃ. ವಾನರವಾಹಿನೀಂ ಜಿಘಾಂಸತಾಂ ನಿಶಾಚರಾಣಾಂ ಕೃತಾಟ್ಟಹಾಸಂ ಮುಖಕೋಟರಂ ನಿಶಿತೈಃ ಶರೈಃ ಕೇಚನ ರಾಮದೇವಾಃ ಅಪೂರಯನ್. ಕೇಚನ ರಾಮದೇವಾಃ ಕೆಲವು ರಾಮನ ರೂಪಗಳು. ನರವಾಹಿನೀಂತಾಂ ಜಿಘಾಂಸತಾಂ ನರರ ಸಮೂಹವನ್ನ ದೊಡ್ಡ ಬಾಯಿಯಿಂದ ನುಂಗಬೇಕು ಅಂತ ತೆರೆದು ಓಡ್ತಾ ಇದ್ದಂತಹ ನಿಶಾಚರರ ಕೃತಾಟ್ಟಹಾಸಂ ಜೋರಾಗಿ ಅಟ್ಟಹಾಸ ಕೈತ ಮುಖ ಬರ್ತಾ ಇದ್ದ ಮುಖಕೋಟರಾಂತಂ. ಮುಖ ಬಾಯಿ, ಕೋಟರ ಅಂದ್ರೆ ಕೊಟರೆ. ಮುಖಕೋಟರಾಂತಂ ನಿಶಿತೈಃ ಶರೋಘೈಃ ಅಪೂರಯನ್. ಆ ಮುಖಕೋಟರವನ್ನು ತೀಕ್ಷ್ಣವಾದ ಬಾಣಗಳ ದೊಡ್ಡ ಸಮೂಹದಿಂದ, ರಾಮನ ತೋಳಿನಿಂದ ಹೊರಟ ಬಾಣಗಳ ಗುಂಪು ತುಂಬಿಬಿಟ್ಟವು. ಕೇಚನ ರಾಮದೇವಾಃ ನಿಶಿತೈಃ ಶರೋಘೈಃ ನರವಾಹಿನೀಂ ಜಿಘಾಂಸತಾಂ ತಾಂ ನರವಾಹಿನೀಂ ಜಿಘಾಂಸತಾಂ ನಿಶಾಚರಾಣಾಂ ಕೃತಾಟ್ಟಹಾಸಂ ಮುಖಕೋಟರಾಂತಂ ಅಪೂರಯನ್. ಬಾಣಗಳಿಂದ ತುಂಬಿಸಲ್ಪಟ್ಟಿತು. ರಾಮನ
ಬಾಣಗಳು ಆ ಮುಖಗಳನ್ನ ತುಂಬಿದವು. ಕೃತಾಟ್ಟಹಾಸಂ ಮುಖಕೋಟರಾಂತಂ, ಜೋರಾಗಿ ಅಟ್ಟಹಾಸ ಕೈತಾ ಇದ್ದಂತಹ ಮುಖಕೋಟರವನ್ನು, ಮುಖಕೋಟರಾಂತಂ ಗಂಟ್ಲು ತನಕ, ಗಂಟಲಿನ ಒಳಗಿನ ತನಕವೂ ಕೂಡ, ಕೋಟರ ಅಂದ್ರೆ ಅದು ಮರದ ಪೊಟರೆ ಕೆಳಗಿನ ತನಕ ಇರುತ್ತೆ, ಬರೀ ಅದು ಬಾಯಿ ಮಾತ್ರ, ಅಲ್ಲಿ ಮಾತ್ರ ತೂತಲ್ಲ, ಒಳಗ್ ತನಕ ಹೋಗುತ್ತೆ. ಅಂದ್ರೆ ಅವ್ರ ಬಾಯಿ ಒಳಗ್ ಪ್ರವೇಶ ಮಾಡಿ ಹೊಟ್ಟೆನೆಲ್ಲ ಸೀಳ್ಬಿಟ್ಟಿದೆ ಬಾಣಗಳು ಹೋಗಿ, ಅವ್ರು ಹಾಗೆ ಸಾಯಲ್ಲ ಅಂತ, ಇಲ್ಲಾಂದ್ರೆ ಉಗಿದು ಬಿಡ್ತಾರೆ. ಅದಕ್ಕೋಸ್ಕರ ಮುಖಕೋಟರಾಂತಂ, ಮರದ ಬಿಲದಲ್ಲಿ ಹೇಗೆ ಅತ್ಯಂತ ಆಳದ ಮಧ್ಯದ ತನಕ ಜಾಗ ಇದ್ದು ಅಲ್ಲೆಲ್ಲ ಜೀವಿಗಳು ವಾಸವಾಗ್ತಾವೋ, ಹಾಗೆ ಬಾಣಗಳು ಅಲ್ಲಿ ಹೋಗಿ ತಮ್ಮ ಕಾರ್ಯಭಾರವನ್ನು ನಿಶ್ಚಿತವಾದದ್ದಾದ್ರಿಂದಾಗಿ ಸೀಳಿದವು. ಅಪೂರಯನ್ ಎಲ್ಲ ತುಂಬಿಬಿಟ್ಟು. ಜಿಘಾಂಸತಾಂ, ಜಿಘಾಂಸನ್, ಜಿಘಾಂಸಂತೌ, ಜಿಘಾಂಸಂತಹ, ಷಷ್ಠಿ ಭಕ್ತಿ ಬಹುವಚನ ಜಿಘಾಂಸತಾಂ. ವಾನರಾಣಾಂ ವಾಹಿನಿ, ವಾನರವಾಹಿನಿ ತಾಂ, ತಾಂ ದ್ವಿತೀಯ ಭಕ್ತಿ ಏಕವಚನ. ಕೃತ ಅಟ್ಟಹಾಸಂ, ಕೃತಃ ಅಟ್ಟಹಾಸಃ, ಯೇನ ಸಹ ಕೃತಾಟ್ಟಹಾಸಂ, ಯೇನ ತತ್ ಕೃತಾಟ್ಟಹಾಸಂ, ಕೃತಾಟ್ಟಹಾಸಂ ತತ್ ಮುಖಂಚ, ಮುಖಕೋಟರಂಚ, ಮುಖಮೇವ ಕೋಟರಂ ಮುಖಕೋಟರಂ, ಕೃತಾಟ್ಟಹಾಸಂ ಕೃತಾಟ್ಟಹಾಸಂಚ ತತ್ ಮುಖಕೋಟರಂಚ, ಕೃತಾಟ್ಟಹಾಸ ಮುಖಕೋಟರಂ. ಅದು ಬೇರೆ ಬೇರೆನೆ, ನಾನು ಒಂದೇ ಶಬ್ದ ಮಾಡಿಬಿಟ್ಟೆ. ಸರಿ ಸರಿ. ಕೃತಾಟ್ಟಹಾಸಂ ಒಂದು, ಮುಖಕೋಟರಾಂತಂ, ಮುಖಮೇವ ಕೋಟರಂ, ಮುಖಕೋಟರಸ್ಯ ಅಂತಂ, ಮುಖಕೋಟರಾಂತಂ. ಅಂತ ಅಂದ್ರೆ ಮಧ್ಯ ಅಂತ ಅರ್ಥ, ಆಳ. ನಿಶಾಚರಾಣ, ನಿಶಿಚರಂತೀತಿ ನಿಶಾಚರಾಹ, ನಿಶಾಯಾಂ ಚರಂತೀತಿ ನಿಶಾಚರ. ನಿಶಿಚರ ಅಂತಂದ್ರೆ ನಿಶಿ ಶಬ್ದ ಬಳಸ್ಬೇಕು, ನಿಶಾಚರ ಅಂತ ಆದ್ರೆ ಆಕಾರ ಅಂತ ಸ್ತ್ರೀಲಿಂಗ ಬಳಸ್ಬೇಕು. ನಿಶಾಯಾಂ ಚರಂತೀತಿ ನಿಶಾಚರಾಹ. ನಿಟ್ ನಿಶೋ ನಿಶಃ ಅಂತಿದ್ದಾಗ ನಿಶಿಚರ. ನಿಟ್ ಅಂದ್ರೆ ರಾತ್ರಿ ಅಂತಾನೆ. ಹೌದು, ದ್ವಿಟ್ಟಿದ್ದ ಹಾಗೆ, ನಿಟ್ ನಿಶೋ ನಿಶಃ. ನಿಶಿತೈಹಿ ತೃತೀಯ ವಿಭಕ್ತಿ ಬಹುವಚನ. ಶರೌಘೈಹಿ ತೃತೀಯ ವಿಭಕ್ತಿ ಬಹುವಚನ. ಅಪೂರಯನ್ ಪೂರಿ ಆಪ್ಯಾಯನೆ ಲಂಗ್ ಪ್ರಥಮ ಬಹು. ಕೇಚನ ಅವ್ಯಯ. ರಾಮದೇವಾಹ, ರಾಮದೇವಾಹ ಪುಲ್ಲಿಂಗ ಪ್ರಥಮ ಬಹು. ಮಂಜುಳಾ ಅವ್ರು ಹೇಳಿ. ರಾಮೈರಗಣ್ಯೈ, ಐರಗಣ್ಯೈ, ರಾಮರಗಣೈ ರೀತಿ ಅಂತಿದೆ. ರಾಮೈರಗಣ್ಯೈ, ರಾಮೈರಗಣ್ಯೈ ಇತಿ ವಧ್ಯಮಾನಾಂ, ಇತಿ ವದ್ಯಮಾನಾಂ, ಇತಿ ವದ್ಯಮಾನಾಂ. ಸಂಪಶ್ಯಮಾನ, ಸಂಪಶ್ಯಮಾನ, ಸಂಪಶ್ಯಮಾನ. ರಿಪುವಾಹಿನೀಂ ತಾಂ, ರಿಪುವಾಹಿನೀಂ, ರಿಪುವಾಹಿನೀಂ. ಅನ್ಯೋನ್ಯಮಾಬದ್ಧ, ಅನ್ಯೋನ್ಯಮಾಬದ್ಧ, ಅನ್ಯೋನ್ಯಮಾಬದ್ಧ. ಕರಾಹಸಂತ, ಕರಾಹಸಂತ, ಕರಾಹಸಂತ. ತಸ್ತು ಪರಂ, ತಸ್ತು ತಸ್ತು ಪರಂ, ತಸ್ತು ಪರಂ. ಕೇಚನ ರಾಮದೇವಾಃ, ಏಚನ ರಾಮದೇವಾಃ, ಏಚನ ರಾಮದೇವಾಃ. ಕೇಚನ ರಾಮದೇವಾಃ. ಇನ್ನು ಕೆಲವು ರಾಮನ ರೂಪಗಳು ಏನ್ ಮಾಡ್ತಾ ಇದ್ವು ಅಂತಂದ್ರೆ, ಅಸಂಖ್ಯ, ಲೆಕ್ಕ ಇಲ್ಲದಷ್ಟು, ಅಸಂಖ್ಯೈಹಿ ರಾಮೈಹಿ, ಈ ರಾಮನ ರೂಪಗಳು ಎದುರುಗಡೆ ಲೆಕ್ಕ ಇಲ್ಲದಷ್ಟು ದೊಡ್ಡ ರಾಮನ ರೂಪಗಳಿಂದ ವಧ್ಯಮಾನಾಂ ರಿಪುವಾಹಿನೀಂ ತಾಂ ಸಂಪಶ್ಯಮಾನಾ,
ಎದುರಾಳಿಗಳ ಸೈನ್ಯವನ್ನ ಅನಾಯಾಸವಾಗಿ ಗುದ್ದಿ ನುಚ್ಚು ನೂರು ಮಾಡ್ತಾ ಇರುವುದನ್ನ ಅನ್ಯೋನ್ಯ ಮಾಬದ್ಧ ಕರಾಹ ಹೈಫೈ ಹಾಕೊಂಡು ಎಷ್ಟು ಚೆನ್ನಾಗಿ ಹೊಡಿತಾ ಇದ್ದೇನೆ ರಾಮಚಂದ್ರಲ್ಲಿ ಅಂತ ಇಲ್ಲಿ ರಾಮಚಂದ್ರೇಂದ್ರ ಇಬ್ರು ಪರಸ್ಪರ ಮಾತಾಡ್ಕೊಳ್ತಾ ಇದ್ದಾರೆ. ಅನ್ಯೋನ್ಯಂ ಆಬದ್ಧಕರ ಹಸಂತಹ ನಗತಾ ನೋಡೋ ಎಷ್ಟು ಚೆನ್ನಾಗಿ ಹೊಡ್ದ ಅವನ ಆ ಕಡೆಯಿಂದ ಈ ಕಡೆ ಕೊಡ್ದ ಈ ಕಡೆಯಿಂದ ಆ ಕಡೆ ಕೊಡ್ದ ಆ ಬಾಣ ಏನ್ ಚೆನ್ನಾಗಿತ್ತು ಅಂತ ಕೇಚನ ಪರಂತಸ್ತು ಸುಮ್ನೆ ನಿಂತು ನೋಡ್ತಾ ಬಹಳ ಆನಂದ ಪಡ್ತಾ ಬೇಕಾದ್ರೆ ನಾವು ಬರ್ತೀವಿ ಅಂತ ರೆಡಿ ಇದ್ದಾರೆ. ಆದ್ರೆ ದೇವರಿಗೆ ಆ ಕೆಲಸ ಕಷ್ಟ ಅಲ್ಲ ಅಂತ ಹೇಳಲಿಕ್ಕೆ. ಯಾವಾಗ ಯುದ್ಧ ಆಗುವಾಗ ತನ್ನದೇ ರೂಪ ಆದ್ರೂ ಕೂಡ ಇಲ್ಲಿ ನಿಂತವನಿಗೆ ಟೆನ್ಷನ್ ಇರುತ್ತೆ ಬೇರೆ ವ್ಯಕ್ತಿಗಳಿಗಾಗುವಾಗ. ಆದ್ರೆ ಇವನಿಗೆ ಟೆನ್ಷನ್ ಇರ್ಲಿಲ್ಲ. ಅವನನ್ನ ನೋಡಿ ಅವನೆಷ್ಟು ಚೆನ್ನಾಗಿ ಕೊಡ್ದ ಇವನೆಷ್ಟು ಚೆನ್ನಾಗಿ ಕೊಡ್ದ ಅಂತ ಅವನೇ ಕಮೆಂಟರ್ ಕೊಡ್ತಾ ಇದ್ದಾನೆ. ಅಂದ್ರೆ ಭಗವಂತನೇ ತನ್ನ ಯುದ್ಧದ ವರ್ಣನೆಯನ್ನ ಪರಸ್ಪರ ಉಳಿದವರಿಗೆ ಕೇಳುವ ಹಾಗೆ ಜೋರಾಗಿ ಮಾಡ್ತಾ ಇದ್ದಾನೆ. ಕೇಚನ ರಾಮದೇವಾಹ ಹಸಂತಹ ಅನ್ಯೋನ್ಯಂ ಆಬದ್ಧಕರ ತಸ್ತು. ಚೆನ್ನಾಗಿ ಒಬ್ರಿಗೊಬ್ರು ಕೈ ಮಿಲಾಯಿಸ್ತಾ ಚಪ್ಪಾಳೆ ಬಡಿತಾ ಹೈಫೈ ಮಾಡ್ತಾ ನಗುತ್ತಾ ಸುಮ್ಮನೆ ನಿಂತಿದ್ರು, ನೋಡ್ತಾ ನಿಂತಿದ್ರು. ಅಂದ್ರೆ ಅಷ್ಟು ಲೀಲಾಜಾಲವಾಗಿ ಕಾರ್ಯಭಾರವನ್ನು ಮಾಡುವವನು ಅಂತ ಸೂಚಿಸುವ ಹಾಗೆ. ಕೇಚನ ರಾಮದೇವಾಹ ರಾಮೈಹಿ ವಧ್ಯಮಾನಾಂ ವಿಪುವಾಹಿನೀಂತಾಂ ಸಂಪಶ್ಯಮಾನಾಃ ಅನ್ಯೋನ್ಯಮಾಬದ್ಧಕರಾಃ ಪರಂ ಹಸಂತಹ ತಸ್ತು. ಸುಮ್ನೆ ನೋಡ್ತಾ ನಗುತ್ತಾ ನಿಂತಿದ್ರು. ರಾಮೈಹಿ ತೃತೀಯ ವಿಭಕ್ತಿ ಬಹುವಚನ, ಅಗಣ್ಯೈಹಿ ತೃತೀಯ ವಿಭಕ್ತಿ ಬಹುವಚನ, ಇತಿ ಅವ್ಯಯ, ವಧ್ಯಮಾನಾಂ ಶಾನಚ್ ಪ್ರತ್ಯಯ ಅಂತ ಶಬ್ದ ದ್ವಿತೀಯ ಬಹು, ಸಂಪಶ್ಯಮಾನಾಃ ಪುಲ್ಲಿಂಗ ಪ್ರಥಮ ಬಹು, ಶಾನಚ್ ಪ್ರತ್ಯಯ ಅಂತ ಶಬ್ದ, ರಿಪುವಾಹಿನಿ ರಿಪೂಣಾಂ ವಾಹಿನಿ ರಿಪುವಾಹಿನಿ ತಾಂ ತಾಂ ದ್ವಿತೀಯ ವಿಭಕ್ತಿ ಏಕವಚನ, ಅನ್ಯೋನ್ಯಂ ಪರಸ್ಪರ ಅಂತ ಅರ್ಥ. ಇದು ಅವ್ಯಯ ಅನ್ಯೋನ್ಯಂ. ಆಬದ್ಧಕರಾಹ ಹಿಡಿದ ಕೈಗಳುಳ್ಳವರಾಗಿ. ಆಬದ್ಧಾಹ ಕರಾಹ ಏಷಾಂತೆ ಅಥವಾ ಯೈಸ್ತೆ ಯಾರಿಂದ ಕೈಗಳು ಹಿಡಿಯಲ್ಪಟ್ಟಿವೆಯೋ. ತಸ್ಥುಹು ಠಾಗತಿ ನಿವೃತ್ತೌ ಲಿಟ್ ಪ್ರಥಮ ಬಹು, ಪರಂ ಅವ್ಯಯ, ಕೇಚನ ಪರಂ ಅನ್ನೋದು ದ್ವಿತೀಯ ವ್ಯಕ್ತಿ ಆಗಿದೆ. ಸಾಮಾನ್ಯ ಸವಿಶೇಷಕವಾಗಿ ಬಂದಂತಹ ಪದಗಳು ಅದು ಅವ್ಯಯ ಆಗಿದ್ರೆ ನೇರ ಅವ್ಯಯ. ಈಗ ಈಶಾನ್ಯ ಅದು ಕೆಲವು ಶಬ್ದಗಳು ಬರ್ತವೆ, ಧೃತಂ ಎಲ್ಲ. ಇನ್ನು ಕೆಲವು ಹೇಗೆ ಅಂತಂದ್ರೆ ಅದು ಬೇರೆ ವಿಭಕ್ತಿಯಲ್ಲೂ ಬರುತ್ತೆ, ಪದವೂ ಆಗಿರುತ್ತೆ, ಆದ್ರೆ ವಿಶೇಷಣವಾಗುತ್ತೆ, ಅದು ದ್ವಿತೀಯ ವಿಭಕ್ತಿಯಲ್ಲಿ ಇರುತ್ತೆ. ಕೇಚನ ಅವ್ಯಯ, ರಾಮದೇವ ಪುಲ್ಲಿಂಗ ಪ್ರಥಮ. ಕೇಚನ ಶಬ್ದ ಕೆ ಎನ್ನುವುದು ಬಹುವಚನ, ಅದು ಪ್ರತ್ಯಯ, ಅದು ಬದಲಾಗುದೇ ಇಲ್ಲ, ಅವ್ಯಯ. ಚನ ಚಿತ್ ಎಲ್ಲ ಬಂದ್ರೆ ಅವೇನೆ, ಅದಕ್ಕಿಂತ ಮುಂಚೆ ಕಾ ಇರ್ಲಿ ಕೆ ಇರ್ಲಿ ಏನಿದ್ರು ಅದಕ್ಕೆ ಸವಿಭಕ್ತಿಕ ಪ್ರತ್ಯಯ ಅಂತೇನೋ ಹೇಳ್ತಾರೆ. ಸವಿಭಕ್ತಿಕ ಅವ್ಯಯ ಪ್ರತ್ಯಯ ಅಂತ ಅವ್ಯಯಂ, ಸವಿಭಕ್ತಿಕಂ ಪ್ರತ್ಯಯ ಅಂತ ಅವ್ಯಯಂ. ಕಾರ್ತಿಕ್ ಅವರು ಹೇಳಿ. ಕಿಂ ವಿಶ್ವಮೂರ್ತೆ ಕಿಂ ವಿಶ್ವಮೂರ್ತೆ ಕಪಿಭಿಸ್ತು ಕೃತ್ಯಂ ಕಪಿಭಿಸ್ತು ಕೃತ್ಯಂ ಕಪಿಭಿಸ್ತು ಕೃತ್ಯಂ ಇತಿ ಬ್ರುವಾಣಾನ್ ಇತಿ ಬ್ರುವಾಣಾನ್ ಲವಗಾನ್ ವಿಲೋಕ್ಯ ಲವಗಾನ್ ವಿಲೋಕ್ಯ ಅವಿಸ್ಮಿತಂ ಸುಸ್ಮಿತಮಾನನಾಬ್ಜಂ ಅಕಂಪಯನ್ ಕೇಚನ ರಾಮದೇವಾಃ
अन्ये केचन रामदेवाः विश्वमूर्तेः कपिभिस्तु किं कृत्यम् इति ब्रुवाणान् प्लवगान् विलोक्य अविस्मितं सुस्मितम् आननाब्जं कंपयन् आननाब्जम् अकंपयन् आननाब्जम् अकंपयन् ಕೇಚನ ರಾಮದೇವ ಅಕಂಪಯನ್. ಎಲ್ರಿಗೂ ಅವ್ರವ್ರದ್ದು ಒಂದೇ ಅಲ್ವಾ, ಅದರಿಂದಾಗಿ ಆನನಾಬ್ಜಂ. ಆನನಾಬ್ಜವನ್ನು ಅವರವರು ಕಂಪಿಸಿದರು, ಅಲ್ಲಾಡಿಸಿದರು. ಯಾಕೆ? ಅವಿಸ್ಮಿತಂ, ಏನೋ ಆಶ್ಚರ್ಯಪಟ್ಟು ಹೌದಾ ಹೀಗಾಯ್ತಾ ಅಂತಿಲ್ಲ, ಆರಾಮವಾಗಿ ಅವಿಸ್ಮಿತಂ. ಅವನಲ್ಲಿ ಏನು ವಿಸ್ಮಯನೇ ಇಲ್ಲ. ಇಂತಹ ಕೆಲಸ ದೊಡ್ಡದಾಗಿ ರಾಮಚಂದ್ರನಿಗೆ ಏನು ಆಗ್ತಾ ಇದೆ, ಏನು ಟೆನ್ಷನ್ ಇಲ್ಲ, ಆರಾಮಾಗಿ ನೋಡ್ತಾ ಹೌದಾ ಅಂತ ಎಂಜಾಯ್ ಮಾಡ್ತಿದ್ದಾನೆ ರಾಮಚಂದ್ರ. ಯಾಕೆ ಎಂಜಾಯ್ ಮಾಡ್ತಿದ್ದ ಅಂದ್ರೆ, ವಿಶ್ವಮೂರ್ತೆ ಕಪಿಗಿಸ್ತು ಕಿಂ ಕೃತ್ಯಂ. ಇಷ್ಟು ದಿವಸ ನಾವು ರಾಮಚಂದ್ರನಿಗೆ ಹೆಲ್ಪ್ ಮಾಡಿದ್ವಿ ಅಂತ ಅನ್ಕೊಂಡಿದ್ವಿ, ಈಗ ಗೊತ್ತಾಗ್ತಾ ಇದೆ ರಾಮಚಂದ್ರನಿಗೆ ನಾವು ಹೆಲ್ಪ್ ಮಾಡ್ತಾ ಇರೋದಲ್ಲ, ರಾಮನೇ ನಮಗೆ ಹೆಲ್ಪ್ ಮಾಡಿ ಇಷ್ಟು ದಿವಸ ಉಳಿಸಿದ್ದು. ಅವ್ನು ನಮ್ಮನ್ನ ಕರ್ಕೊಂಡ್ ಬಂದದ್ದು ಅವನಿಗೆ ಹೆಲ್ಪ್ ಆಗ್ಲಿ ಅಂತಲ್ಲ, ನಮ್ ಸಾಧನೆಯಾಗಿ ದುಷ್ಟ ಸಂಹಾರದಲ್ಲಿ ನಮ್ ಚಟುವಟಿಕೆ ಆದ್ರೆ ನಮ್ಗೊಂದು ಪುಣ್ಯ ಬರುತ್ತೆ, ನಮ್ ಸಾಧನೆ ಆಗುತ್ತೆ. ಸೇಮ್ ನಮ್ ಜೀವನದಲ್ಲೂ ಕೂಡ ನಾವೇನೋ ಸಾಧನೆ ಮಾಡಿ ದೇಶ ರಕ್ಷಣೆ ಮಾಡ್ತೀವಿ, ಧರ್ಮ ರಕ್ಷಣೆ ಮಾಡ್ತೀವಿ, ಅಥವಾ ಇನ್ನೇನೋ ಮಾಡ್ತೀವಿ ಅಂತ ಕೂತ್ರೆ ನಾವ್ ಯಾರು ಏನು ಮಾಡ್ಬೇಕಾದ್ದಿಲ್ಲ. ನಾವು ಮಾಡ್ಬೇಕು. ಯಾಕೆ ಅಂದ್ರೆ ಅವನಿಗೆ ಉಪಕಾರಕ್ಕಲ್ಲ, ನಮ್ಮ ಆತ್ಮ ಸಾಧನೆಗಾಗಿ ಮಾಡ್ಬೇಕು. ನಾವು ನಮ್ಮ ಧರ್ಮದ ರಕ್ಷಣೆ ಅಥವಾ ನಮ್ಮ ಸುತ್ತಲಿನ ಉಳುಕುಗಳನ್ನ ನಾವು ಕಾರ್ಯಪ್ರವೃತ್ತರಾಗಿ ಮಾಡಬೇಕು ಹೊರತು ಸುಮ್ನೆ ವಟಗುಟ್ಟ ಕೂತಿದ್ರೆ ಏನು ಉಪಯೋಗ ಇಲ್ಲ. ಅದರಿಂದ ಒಂದಿಷ್ಟು ಜನ ವಟಗುಟ್ಟವ್ರು ಜಾಸ್ತಿ ಆಗ್ತಾರೆ ಬಿಟ್ರೆ, ಕಪ್ಪೆಗಳಾಗಿ ಹುಟ್ಟಬೇಕಾಗತ್ತೆ ಬಿಟ್ರೆ ಏನು ಕೆಲಸ ಆಗಲ್ಲ. ಕಪಿಗಳಿಗೆ ಅರ್ಥ ಆಯ್ತು, ನಾವಿಷ್ಟು ದಿವಸ ನಾವೇನೋ ಮಾಡ್ತಾ ಇದ್ದೀವಿ, ರಾಮನಿಗೆ ಏನು ದೊಡ್ಡ ಕೆಲಸ ನಾವು ಮಾಡಿದ್ವಿ ಅಂತ ಅನ್ಕೊಳ್ತಾ ಇದ್ವಿ. ಆದ್ರೆ ಕಪಿಗಿಸ್ತು ಕಿಂ ಕೃತ್ಯಂ, ಇಷ್ಟು ದೊಡ್ಡ ಸೇನೆಯನ್ನು ಅವನು ಒಬ್ಬನೇ ಹೊಡೆದಾಕ್ತಾ ಇದ್ದಾನೆ. ನಾವಿಷ್ಟು ದಿವಸ ಇಷ್ಟೆಲ್ಲ ರಾಕ್ಷಸರನ್ನು ಹೊಡೆದಾಕಿದ್ದಕ್ಕೆ ರಾಮನಿಗೆ ಉಪಕಾರಕ್ಕಲ್ಲ, ಅದು ಅಷ್ಟು ಜನರ ಕಾರ್ಯವನ್ನ ಮುಗಿಸಿದ್ದಕ್ಕಾಗಿ ನಮ್ಗೊಂದು ಪುಣ್ಯ ಬರಲಿ ಅಂತ. ವಿಶ್ವಮೂರ್ತೆ, ಇಡೀ ವಿಶ್ವದ ತುಂಬ ಅವನದ್ದೇ ಮೂರ್ತಿಗಳಿವೆ. ಎಲ್ಲಿ ಬೇಕಾದ್ರೂ ಯಾರಿಂದ ಬೇಕಾದ್ರೂ ಯಾವ ಕೆಲಸ ಬೇಕಾದ್ರೂ ಅವ್ನು ಮಾಡಿಸಬಲ್ಲ. ಆದ್ರೆ ನಮ್ಗೆ ಅಪಾರ್ಚುನಿಟಿ ಕೊಟ್ಟಿದ್ದಾನೆ ಅಂದ್ರೆ ನಾವು ಕ್ರಿಯಾಶೀಲರಾಗಿ ವರ್ಕ್ ಮಾಡ್ಬೇಕು ಹೊರತು ಸುಮ್ನೆ ನಾನು ಅದು ಮಾಡಿದೆ, ನಾನು ಇದು ಮಾಡಿದೆ, ನಾನು ಇದು ಇಲ್ಲದಿದ್ರೆ ನಂದು ಕೆಲಸ ಇಲ್ಲಿಲ್ಲ ಅಂದ್ರೆ ಇವತ್ತು ಯಾರು ಇರ್ತಿರ್ಲಿಲ್ಲ ಅಂತ ಕೆಲವರು ಸುಮ್ನೆ ಅವರ ಸ್ಟೇಜ್ ಪರ್ಫಾರ್ಮೆನ್ಸ್ ಅನ್ನು ಎಲ್ಲ ಕಡೆ ಹೇಳ್ಕೊಂಡು, ಇಷ್ಟು ವರ್ಷದಿಂದ ಸಂಸ್ಥೆ ನಡೆಸಿದ್ದೇನೆ, ಇಷ್ಟು ವರ್ಷದಿಂದ ನಾನೊಂದು ವ್ಯವಸ್ಥಾಪಕನಾಗಿ ಕಾರ್ಯಭಾರ ಮಾಡ್ತಾ ಇದ್ದೇನೆ ಅಂತ ಹೊಗಳ್ಕೊಳ್ತಾ ಇರ್ತಾರೆ. ಬೇರೆ ಯಾರು ಹೊಗಳಲ್ಲ, ಹಾಗಾಗಿ ಅವರೇ ಹೊಗಳ್ಕೊಳ್ತಿರ್ತಾರೆ. ಆದ್ರೆ ಅದು ಕೂಡ ಸುಳ್ಳು. ಅದು ಕೂಡ ನಾವು ನಮ್ಮದೇ ಮರ್ಯಾದೆಯನ್ನ ದೇವ್ರ ಮುಂದೆ ತೆಕ್ಕೊಳ್ಳೋದು. ದೇವ್ರು ನಗ್ತಾ ಇರ್ತಾನೆ, ಏನ್ ಮಾಡಿದಿ ನೀನು, ನಿನ್ನ ಹತ್ರ ಏನಾಗ್ತಿತ್ತು, ನಾನು ಅವತ್ತೇ ನಿನ್ ಗಾಡಿ ಮತ್ತೆ ಸ್ಟಾಪ್ ಮಾಡ್ಬಿಟ್ಟಿದ್ರೆ ನೀನ್ ಎಲ್ಲಿಗೂ ಹೋಗ್ತಿರ್ಲಿಲ್ಲ, ನಿನ್ ಚುನಾವಣೆನೇ ಆಗ್ತಿರ್ಲಿಲ್ಲ, ನೀನ್ ಗೆದ್ದೇ ಬರ್ತಿರ್ಲಿಲ್ಲ. ಅಷ್ಟೂ ಕೆಲಸಗಳಿಗೆ ಬೇಕಾದ ಪೋಷಣೆ ಕೊಡುವವನು ನಾನೇ. ಆದ್ರಿಂದಾಗಿ ಕಪಿಗಳು ಯೋಚನೆ ಮಾಡಿದ್ರು ಇದು ರಾಮಚಂದ್ರನ ಕರುಣೆ ಅಂತ ಭಾವಿಸಿ ಅವರು ಮಾತಾಡ್ತಾ ಇರುವುದನ್ನ ಏನೂ ವಿಕಾರ ಇಲ್ಲದೆ ಸುಸ್ಥಿತಂ ಆನನಾಬ್ಜಂ, ಅತ್ಯಂತ ನಗುವಿನಿಂದ ಕೂಡಿದ ಮುಖಕಮಲವನ್ನು ಅಕಂಪಯನ್ ಅಲ್ಲಾಡಿಸತೊಡಗಿದನು. ರಾಮದೇವಾ ಒಬ್ರಲ್ಲ, ಹಲವು ರಾಮರು ಹಲವು ಕಪಿಗಳ ಮಾತುಗಳನ್ನ ಕೇಳಿಸಿಕೊಂಡು, ಅಂದ್ರೆ ನಾವ್ ಏನೇ ಮಾತಾಡಿದ್ರು ದೇವ್ರು ಕೇಳಿಸ್ಕೊತಾನೆ ಅಂತ ಅರ್ಥ. ಸರ್ವತಃ ಶ್ರುತಿಮಲ್ಲೋಕೆ ಸರ್ವಮಾವೃತ್ಯ ತಿಷ್ಠತಿ, ಎಲ್ಲೆಡೆ ಇರುವಂತಹ ಭಗವಂತನಿಗೆ ನಮ್ಮ ಧ್ವನಿ ಕೇಳಿಸಿಯೇ ಕೇಳಿಸುತ್ತೆ. ನಾವು ಏನು ದೇವರು ಕುರುಡಾಗಿದ್ದಾನ, ಕೆಪ್ಪಾಗಿದ್ದಾನ, ಮಾತಾಡಿಸ್ತಾ ಇಲ್ಲ, ನಮ್ಮನ್ನೇನು ಗೌರವಿಸ್ತಾ ಇಲ್ಲ ಅಂತೆಲ್ಲ ನಾವು ಅನ್ಕೊಳ್ತಾ ಇದ್ರೆ ಅದು ನಮ್ಮ ಮೂರ್ಖತನ ಆಗತ್ತೆ ಅಂತ ನೆನಪಿಸಿದ ಹಾಗೆ ಈ ಮಾತು ಬಂದಿದೆ. ಕಿಂ ಅದು ಅವ್ಯಯ. ವಿಶ್ವಮೂರ್ತೆ, ವಿಶ್ವಸ್ಯ ಮೂರ್ತಿ ವಿಶ್ವಮೂರ್ತಿ ತಸ್ಯ ವಿಶ್ವಮೂರ್ತೆ, ಅಥವಾ ವಿಶ್ವ ಅಂದ್ರೆ ಪೂರ್ಣ ಅಂತ ನಾವು ನಿನ್ನೆ ನೋಡಿದ್ವಿ. ವಿಶ್ವಾಹ ಮೂರ್ತಿ ಶಬ್ದ ಅಲ್ವಾ, ವಿಶ್ವಾಹ ಮೂರ್ತಯ ಯಸ್ಯ ಸಹ ವಿಶ್ವಮೂರ್ತಿ.
ವಿಶ್ವಮೂರ್ತಿರ್ ಮಹಾಮೂರ್ತಿರ್ ಚಿತ್ತಮೂರ್ತಿರ ಮೂರ್ತಿಮಾನ್. ಕಪಿಭಿಸ್ತು ಕಪಿಭಿಹಿತು ಸಕಾರಾದೇಶ ವಿಸರ್ಗ. ಕಪಿಭಿಹಿ ತೃತೀಯ ವಿಭಕ್ತಿ ಬಹುವಚನ. ಕೃತ್ಯಂ ದ್ವಿತೀಯ ವಿಭಕ್ತಿ ಏಕವಚನ. ಇತಿ ನಮ್ಮಿಂದೇನು ಕೆಲಸವು ನಪುಂಸಕಲಿಂಗ ಪ್ರಥಮ ಏಕ. ಕೃತ್ಯಂ ಇತಿ ಅವ್ಯಯ. ಬ್ರುವಾಣಾನ್ ಪ್ಲವಗಾನ್. ಬ್ರುವಾಣ ಶಾನಕ್ ಪ್ರತ್ಯಯಂತವಾದ ಶಬ್ದ. ಪ್ರಥಮ ವಿಭಕ್ತಿ ದ್ವಿತೀಯ ವಿಭಕ್ತಿ ಬಹುವಚನ. ಪ್ಲವಗಾನ್ ದ್ವಿತೀಯ ವಿಭಕ್ತಿ ಬಹುವಚನ. ವಿಲೋಕ್ಯ ಲ ಪ್ರತ್ಯಯಂತಮ ವ್ಯಯಂ. ಅವಿಸ್ಮಿತಂ ನ ವಿಸ್ಮಿತಂ ಅವಿಸ್ಮಿತಂ ಅದು ಕ್ರಿಯಾ ವಿಶೇಷಣ. ಕಂಪಯನ್ ಅನ್ನೋದಕ್ಕೆ. ಸುಸ್ಮಿತಂ ಚೆನ್ನಾಗಿ ನಗುತ್ತಾ. ಆನನ ಆನನಾಬ್ಜಂ ಆನನಮೇವ ಅಬ್ಜಂ ಯಸ್ಯ ಸಹ ಆನನಾಬ್ಜ ತಂ. ಆನನಾಬ್ಜಂ ಅಥವಾ ಹೌದು ಯಸ್ಯ ಸಹ ಅಲ್ಲ, ಆನನಮೇವ ಅಬ್ಜಂ ಅಷ್ಟೇ, ಹಾ ವ್ಯಕ್ತಿ ಅಲ್ಲ ಮುಖವೇ. ಆನನಾಬ್ಜಂ ಅಕಂಪಯನ್. ಕಪಿ ಸಂಚಲನೆ. ಲಂಗ್ ಪ್ರಥಮ ಬಹು. ಕೇಚನ ಅವ್ಯಯ. ರಾಮದೇವಾಹ ಪ್ರಥಮ ವಿಭಕ್ತಿ ಬಹುವಚನ. ಸ ಶ್ರೀಹರಿಪ್ರಿಯತ ಶ್ರೀಕೃಷ್ಣಾರ್ಪಣಮಸ್ತು. ಗುರುಗಳೇ, ಒಂದು ಸಂಶಯ ಇತ್ತು. ಹೇಳಿ. ಏವಂ ಗುಣ ಸಂಪನ್ನಂ ರಾಮಂ ಅಂತಿದ್ದಾಗ ಏವಂ ಅನ್ನೋದು ಅವ್ಯಯ ಅಲ್ವಾ, ಅಥವಾ ಅಲ್ಲಿ ಹೌದು. ವಿಶೇಷ ಇಲ್ಲ ಇಲ್ಲ, ಏವಂ ಅನ್ನೋದು ಅವ್ಯಯನೇ. ಅಂದ್ರೆ ಅಲ್ಲಿ ದ್ವಿತೀಯ ವಿಭಕ್ತಿ ಬರೋದಿಲ್ಲ ಅಲ್ಲಿ. ಇಲ್ಲ, ಏವಂ ಅನ್ನೋದು ಏವಂ ಅವ್ಯಯ. ಶಬ್ದ ಸರ್ವದಾ ಅವ್ಯಯ. ಹಾ 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 ಅದು ಯಾವತ್ತೂ ಕೂಡ ನಾಮಪದವಾಗಿ ಅಥವಾ ಇನ್ನೊಂದು ಯಾವ್ದಾಗಿ ಬದಲಾಗ್ಲಿಕ್ಕೆ ಸಾಧ್ಯ ಇಲ್ಲ. ವಿಶೇಷವಾಗಿ ಬರೋದಿಲ್ಲ. ಹಾ ಹ್ಮ್. ಹಾ ಹಾ ಆಯ್ತು, ಧನ್ಯವಾದ. ರಾಮ್ ರಾಮ್. 8:15 ಇರತ್ತಾ ಏನಾದ್ರು? ಇಲ್ಲ ಇವತ್ತಿಲ್ಲ. 8:45. ಸರಿ. ಇಲ್ಲ ಇಲ್ಲ.